ಕರಿಬೇಕು. ಅವ್ರು ಹಂಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿದ್ರು, ನೀವು ಸುಮ್ಮನೆ ಕೇಳಿಸ್ಕೊಂಡ್ ಬರ್ತಿದ್ದೀರಲ್ಲ. ನಿಮ್ಗೇನು ಅನಿಸ್ತಾ ಇಲ್ವಾ? ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟು ಒಂದು 4 ಬಾರಿಸ್ಬೇಕು ತಾನೇ. ಶಶಿ ಏನಾಗಿದೆ ಇವತ್ತು ನಿನಗೆ? ಅಲ್ಲ ಕಣೆ, ಯಾರೋ ಅಪ್ಪಪೋಲಿಗಳು ಏನೋ ಮಾತಾಡ್ತಾರಂತ ನಾವು ಎಲ್ಲದಕ್ಕೂ ಹೊಡೆದಾಡೋಕ್ಕಾಗುತ್ತಾ? ನನ್ನ ಚಿನ್ನ, ನೀನು ಬೇಜಾರು ಮಾಡ್ಕೊಂಬೇಡ, ನಿಂತ್ಕೋ. ಹಂಗೆ ಯಾಕೆ ಮಾಡ್ತಿದೀಯಾ? ನನ್ನ ಜೊತೆ ಮಾತಾಡ್ಬೇಡ ನೀನು, ಸುಮ್ಮನೆ ಇದ್ರೆ ಚೆನ್ನಾಗಿದೆ. ಈಗ ಇಲ್ಲ ಅಂದರೆ ನಾನು ಬಂದಿರೋ ಸಿಟ್ಟಿಗೆ ನಾನು ಏನು ಮಾಡ್ದೆ ನನಗೆ ಗೊತ್ತಿಲ್ಲ. ಅಯ್ಯೋ ಮರಗಿತ್ತಿ, ಈ ಕಡೆ ನೀನು ಮಾರಿ ತೋರಿಸಿ ಅಂತ ಮಾತಾಡಿ ಹಂಡು ತೋರಿಸಿ ಮಾತಾಡ್ತೀಯಲ್ಲಿ. ಶಶಿ ನನ್ನ ಚಿನ್ನ, ನನ್ನರನ್ನ ಹಂಗೆ ಮಾಡಬೇಡ್ವೆ. ಈ ಕಡೆ ನೋಡೆ ಸ್ವಲ್ಪ. ಅದೇನೋ ಅಂತಾರಲ್ಲ, ಇಲ್ಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಿಚ್ಚಿ ನಟ ಅಂತೆ, ಹಂಗಾಗೈತೆ ನೋಡಿ ನಿಮಗೆ. ಅದೇನೇನೋ ಮಾತಾಡ್ಕೊಂಡು ಸುಮ್ಮನಿದ್ರೆ ಚೆನ್ನಾಗೈತೆ. ಇಲ್ಲ ಅಂದರೆ ನೋಡ್ರಿ, ನಿನ್ನ ನೀವು ನೋಡಿಲ್ಲ. ಅದೇನು ಚಿನ್ನ ಹಿಂಗಂದ್ಬಿಟ್ಟೆ? ನಿನ್ನ ನೋಡಿಲ್ಲ ಅಂತೀಯಲ್ಲ. ನಿನ್ನನ್ನು ನೋಡ್ಬೇಕಾದ್ರೆ ನೋಡಿದ್ದೀನಿ, ಆಮೇಲೆ ಎಂಗೇಜ್ಮೆಂಟಿಗೆ ಬಂದಾಗ ನೋಡಿದ್ದೀನಿ, ಆಮೇಲೆ ನಾನು ನೀನು ದಿನನಿತ್ಯ ಫೋನ್ಯಾಗೆ ಮಾತಾಡೋದು, ಮತ್ತು ಅಲ್ಲಿ ಇಲ್ಲಿ ಪಾರ್ಕಿಗೆ ಹೋಗೋದು, ಸಿನಿಮಾಕ್ಕೆ ಹೋಗೋದು, ಅವಾಗೆಲ್ಲ ನೀನು ನೋಡಿದ್ದೀನಿ. ತಾಳಿ ಕಟ್ಬೇಕಾದ್ರೆ ನೋಡೀನಿ, ಮನೆ ಕರ್ಕೊಂಬೇಕಾದ್ರೆ ನೋಡಿದ್ದೀನಿ, ಈಗಲೂ ನೋಡ್ತಾನೇ ಇದ್ದೀನಿ. ಇನ್ನು ನಾನು ನೋಡಿಲ್ಲ ಅಂತೀಯಲ್ಲೇ ನನ್ನ ಬಂಗಾರ. ಬಾಯಿ ಮುಚ್ಚೋದು ಹೋಗ್ರಿ, ನನಗೆ ಮಾತಾಡಿಸ್ಬಿಟ್ರಿ ನೀವು. ನನಗೆ ಮಾತಾಡೋಕ್ಕೂ ಮೂಡಿಲ್ಲ. ಈಗ ನಾನು ಹೋಗಿ ಮಲ್ಕೊತೀನಿ. ಹೊಂಟೇ ಓದ್ಲಪ್ಪ, ಇದೆ ಸಂಸಾರ, ಏನು ಮಾಡೋಂಗಿಲ್ಲ ನಾನು. ಬಿಡು, ಅವಳೇ ಸಿಟ್ಟು ಕಮ್ಮಿ ಆದಮೇಲೆ ಸರಿ ಆಗ್ತಾಳೆ. ಕಳ್ಳನ ಮಕ್ಕಳು ಸಿಗಲಿ ತಡಿ, ಮಾಡ್ತೀನಿ. ನಾನು ಸಂಸಾರದಾಗೆ ಉಳಿ ಹಿಂಡಕ್ಕೆ ಬರ್ತಾರಲ್ಲಪ್ಪ ಇವರ ಬಾಯಾಗ ಮಣ್ಣು ಹಾಕ. ಇವ್ರ ಹೊಟ್ಟೆ ಮೇಲೆ ನಾನು ಏನು ಹೊಡೆದಿದ್ದೇನು? ಈ ಕಳ್ಳನ ಮಕ್ಕಳು ಕಾಲಾಗ ನಮ್ಮ ಜೀವನ ನಾಯಿ ಪಾಡಾಗಿ ಹೋಗ್ಬಿಡುತ್ತೆ. ವರದ್ದು ಲಕ್ಷ್ಮಿ, ಏನು ಮಾಡ್ತಿದ್ದಿ ನೀನು? ವರದ್ದು ಲಕ್ಷ್ಮಿ, ನನಗೆ ಒಂದು ಲೋಟ ಕಾಫಿ ತಗೊಂಡು ಬಾ ವರದ್ದು ಲಕ್ಷ್ಮಿ. ಅಯ್ಯ ಇವನ ಬಾಯಿಗೆ ಕಲ್ಗಚ್ಚ ಹಾಕ. ನಂದು ವರದಲಕ್ಷ್ಮಿ ಅಂತ, ವರ ಮಹಾಲಕ್ಷ್ಮಿ ಅಂತ ನಮ್ಮವ್ವ ನಮ್ಮಪ್ಪ ಇಡೀ ಊರಿಗೆ ಸಕ್ಕರೆ, ಕಡ್ಲೆ, ಬೆಲ್ಲ, ಬೀರಿ ನನ್ನ ಹೆಸರು ಇಟ್ಟಿದ್ದಾರೆ. ಇವನ ಬಾಯಿಗೆ ನನ್ನ ಹೆಸರು ಸಿಕ್ಕೊಂಡು ಬಿಲಿ ಬಿಲಿ ಅದಾಡ್ತೈತೆ. ಯಪ್ಪೋ, ನಾನು ಕೇಳಲಾರೆ. ಹೋಗಿ ಊರಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿದಾರ ನೋಡ್ರಿ ವೀಕ್ಷಕ್ರೆ. ಇವನೇ ನನ್ನ ಗಂಡರಿ. ವರದ್ದು ಲಕ್ಷ್ಮಿ, ನಿಮ್ದಕ್ಕೆ ಏನು ಮಾಡ್ತಾ ಉಂಟು? ನಮ್ದಕ್ಕೆ ಆಗ್ಲಿಂದ ಕಾಪಿ ಬತ್ತಾ ಅಂತ ಕಾಯ್ತಾ ಇದ್ದೀನಿ. ನೀವು ಎಲ್ಲಿ ಇದ್ದೀರಾ? ಬೇಗ ಬನ್ನಿ. ನೀವು ಮಾತನಾಡಿಸುತ್ತಿರುವ ಚಂದಾದಾರರು ತುಂಬಾ ಬ್ಯುಸಿಯಾಗಿದ್ದಾರೆ. ದಯವಿಟ್ಟು ತಮಗೆ ಏನು ಬೇಕು ಅದನ್ನ ಕೇಳಿಕೊಳ್ಳಿ. ಅರೆ, ನಿಮ್ದಕ್ಕೆ ಏನಾಯ್ತು? ನಮ್ದಕ್ಕೆ ಕಾಪಿ ಬೇಕು. ಅರೆ, ನಮ್ದಕ್ಕೆ ಏನೂ ಆಗಿಲ್ಲ. ಕಾಫಿ ಬೇಕಿದ್ದರೆ 1 ಒತ್ತಿ, ಫಿಲ್ಟರ್ ಕಾಫಿ ಬೇಕಿದ್ದರೆ 2 ಒತ್ತಿ, ನಾರ್ಮಲ್ ಕಾಫಿ ಬೇಕಿದ್ದರೆ 0 ಒತ್ತಿ. ಅರೆ, ನಿಮ್ದಕ್ಕೆ ಏನು ಹಾತಾವ್? ನಾವು ಆಗ್ಲಿಂದ ಇಲ್ಲಿ ಗಂಟ್ಲು ಕಿರಿಸ್ತಾವ್, ನೀವು ಇಲ್ಲಿ ಬರ್ತಾನೆ ಇಲ್ಲ. ನಮ್ದಕ್ಕೆ 1 ಹೊತ್ತಿ, 0 ಹೊತ್ತಿ, 2 ಹೊತ್ತಿ ಅಂತ ಹೇಳ್ತಾವ್ ನೀವು. ನಮ್ದು ಏನು ಮಾಡೋದು? ವರದು ಬಾ ಇಲ್ಲಿ, ಬಾ ಬೇಗ. ಏನ್ರಿ ಅದು ವರದು ಅಂತಕಂತ? ನನ್ನ ಹೆಸರು ನಮ್ಮಮ್ಮಯ್ಯ ಎಷ್ಟು ಚಂದವಾಗಿಟ್ಟಿದ್ದಾಳೆ ಗೊತ್ತಾ? ವರ ಮಹಾಲಕ್ಷ್ಮಿ. ಕೇಳಿದವರಿಗೆ ಎಲ್ಲರಿಗೂ ವರವನ್ನು ಕೊಡುತ್ತೇನೆ. ನಿಮಗೆ ಗೊತ್ತಾ? ನಿಮ್ದು ಬರ್ತಾವು ಹೋಗ್ತಾವು ಮಾಡ್ತಾವು ಅಂದ್ಕಂತ ನನ್ನ ತಲೆ ಬಿಸಿ ಮಾಡ್ತಿದ್ದೀರಿ ನೋಡ್ರಿ. ಅಲ್ಲೇ ನಾನು ಆಟ ಆಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಅಡುಗೆ ಮಾಡ್ತಿದ್ದೀನಿ, ನಿಮಗೆ ಬೇಕಲ್ಲ. ಅಡುಗೆ ಟೈಮ್ ಆದರೂ ತಡ್ಕೊಳಲ್ಲ, ಹೊಟ್ಟೆಸು ಅಂತಿರ್ತೀಯ. ಈಗ ಏನು ನಿನಗಾಗಿರೋದು ಪ್ರಾಬ್ಲಮ್ಮು? ನಾನು ಹೇಳಲಿಲ್ಲ, ಫಿಲ್ಟರ್ ಕಾಫಿ ಬೇಕು, ನಾರ್ಮಲ್ ಕಾಫಿ ಬೇಕು, 0 ಒತ್ರಿ, 1 ಒತ್ರಿ, 2 ಒತ್ರಿ ಅಂತ ಆಗ್ಲಿಂದ ನಾನು ಅಲ್ಲಿಂದ ಕಿರ್ಚುತ್ತಾನೆ ಇದ್ದೀನಿ. ನೀವೇನು ಒತ್ತುವಲ್ರಿ? ಅದು ವರದು ಹಂಗಲ್ಲ. ವರದು, ನಾನು ಎಲ್ಲಿ ಓದ್ತೋದು, ಏನು ಮಾಡ್ತಾವು, ನನಗೊಂದು ಗೊತ್ತು ಆಗ್ತಾನೇ ಇಲ್ಲ. ವರದು, ಅದು ಎಲ್ಲಿ ಹೇಳಿದರೆ ನಾನು ಅಲ್ಲಿ ಓದ್ತಿ ಬಿಡ್ತೀನಿ. ನೀವು ದೇಹ ಬೆಳೆಸಿದೀಯ ನೀನು. ಅಷ್ಟು ಬಿಟ್ರೆ ನೀವೇನೂ ಇಲ್ಲ ನೋಡು. ಹೋಗಿ ನಮ್ಮವ್ವ ನಮ್ಮಪ್ಪ ಬಡ್ಕೊಂಡೇ ಕಂಡ್ರು ಈ ದಡಿಯನ್ನ ನಾನು ಮದುವೆ ಆಗಲ್ಲ ಅಂತ. ನನ್ನ ಮಾತೇ ಕೇಳಿಲ್ದಂಗೆ ನಿನಗೆ
ಬುಟ್ಟಿ ಹಾಕಿ ಬಿಟ್ರಲ್ಲ ನನ್ನ. ಯಾಪ ಶಿವನೇ, ಒಂದು ಹೊತ್ತಂದ್ರೆ ಒಂದ್ಸರಿ ಚಪ್ಪಾಳೆ ಹೊಡಿ, ಎರಡು ಹೊತ್ತಂದ್ರೆ ಎರಡು ಸರಿ ಚಪ್ಪಾಳೆ ಹೊಡಿಬೇಕು. ಸೊನ್ನೆ ಅಂದ್ರೆ ಏನಿಲ್ಲ, ಸುಮ್ ಕುತ್ಕೊಂಡ್ರೆ ನಂಗೆ ಅರ್ಥ ಆಕತ್ತೆ. ಆ ಕಾಪಿ ತಂದು ಬಡಿತ್ನಿ. ನಿನಗೇನೋ ಯಪ್ಪ ಕನ್ನಡ ಬರಲ್ಲ, ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ, ನಿನ್ನ ಕನ್ನಡ ನನಗೆ ಅರ್ಥ ಆಗಲ್ಲ. ದೇವ್ರೇ, ಎಂತ ಗಂಡನ್ ಕೊಟ್ಬಿಟ್ಟ.